ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಇದ್ದ FDಗೆ ಇದೀಗ ಸರ್ಕಾರ ಇದೇ ವರ್ಷದಿಂದ ಒಂದಿಷ್ಟು ನಿಯಮಗಳನ್ನ ಜಾರಿಗೆ ತಂದಿದೆ. ಇನ್ ಮುಂದೆ ಲಿಮಿಟ್ಸ್ ಗಿಂತ ಜಾಸ್ತಿ ಇಂಟ್ರೆಸ್ಟ್ ಬಂತು ಅಂದ್ರೆ 10% 20% TDS ಅನ್ನ ನೀವು ಕಟ್ಬೇಕಾಗುತ್ತೆ. ನಿಮ್ಮ ಏಜ್ 60 ವರ್ಷಕ್ಕಿಂತ ಕೆಳಗಿದ್ರೆ ವರ್ಷಕ್ಕೆ 50,000ವರೆಗೆ FDಯಿಂದ ರಿಟರ್ನ್ ಅನ್ನ ಪಡಿಬಹುದು ಅಷ್ಟೇ. ಅದೇ 50,000ಕ್ಕಿಂತ ₹1 ಜಾಸ್ತಿ ಬಂದ್ರು ಪೂರ್ತಿ ಇಂಟ್ರೆಸ್ಟ್ ಮೇಲೆ ಅಂದ್ರೆ 50,000ದ ₹1 ಮೇಲೆ TDS ಅನ್ನ ಕಟ್ಬೇಕಾಗುತ್ತೆ. ಅದೇ ಏಜ್ 60 ವರ್ಷಕ್ಕಿಂತ ಮೇಲೆ ಹಿರಿಯ ನಾಗರಿಕರ ಅಕೌಂಟ್ ಆಗಿದ್ರೆ ವರ್ಷಕ್ಕೆ 1 ಲಕ್ಷದ ರಿಟರ್ನ್ ಲಿಮಿಟ್ ಇದೆ. ಅದ್ರ ಮೇಲೆ ಎಷ್ಟೇ ಬಂದ್ರು 10%. ಜೊತೆಗೆ ಸರಿಯಾದ ಡಾಕ್ಯುಮೆಂಟ್ ಇಲ್ಲ, ಪಾನ್ ವೆರಿಫೈ ಆಗಿಲ್ಲ ಅಂದ್ರೆ ಪೂರ್ತಿ 20% TDS ಅನ್ನ ಕಟ್ಬೇಕಾಗುತ್ತೆ. ಇದು ಸದ್ಯಕ್ಕಿರೋ ಸಮಸ್ಯೆ. ಆದ್ರೆ ಇದಕ್ಕೆ 2 ಪರಿಹಾರ ಇದೆ, ಲೂಪ್ ಹೋಲ್ ಅಂತಾನು ಹೇಳ್ಬೋದು. ಈ ರೂಲ್ ಅಪ್ಲೈ ಆಗೋದು ಒಂದೇ ಬ್ಯಾಂಕ್ ಇಂದ ರಿಟರ್ನ್ ಬಂದಾಗ. ಅದೇ 2 ಬ್ಯಾಂಕ್ ಇಂದ 50,000 ಟೋಟಲ್ 1 ಲಕ್ಷ ಬಂದ್ರೆ ಸದ್ಯಕ್ಕೆ ಯಾವ TDS ಕೂಡ ಇಲ್ಲ. ಆದ್ರೆ ಬ್ಯಾಂಕ್ ಬೇರೆ ಬೇರೆ ಆಗಿರ್ಬೇಕು. SBI ಇಂದ 50,000, ICICI ಇಂದ 50,000, ಕರ್ನಾಟಕ ಬ್ಯಾಂಕ್ ಇಂದ 50,000. ಈ ತರ ರಿಟರ್ನ್ ಬಂದ್ರೆ ಯಾವ TDS ಇಲ್ಲ, ಫುಲ್ ಅಮೌಂಟ್ ಕೈಗೆ ಬರುತ್ತೆ. ಎರಡನೇ ಲೂಪ್ ಹೋಲ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ FD ಅನ್ನ ಸ್ಪ್ಲಿಟ್ ಮಾಡೋದು. ಆಗ ಒಂದೇ ಬ್ಯಾಂಕ್ ಇಂದ 1 ಲಕ್ಷ ರಿಟರ್ನ್ ಸಿಕ್ಕಿದ್ರು 50-50 ಇನ್ವೆಸ್ಟ್ಮೆಂಟ್ ಇಬ್ಬರ ಹೆಸರಲ್ಲೂ ಇರೋದ್ರಿಂದ ರಿಟರ್ನ್ ಕೂಡ 50-50 ಆಗುತ್ತೆ. ಸದ್ಯಕ್ಕೆ ಈ 2 ಸೊಲ್ಯೂಷನ್ ಇದೆ. ಯಾವಾಗ ಪ್ಯಾನ್ ಆದರೂ ಬ್ಯಾಂಕ್ ನ ಮತ್ತೆ ಮರ್ಜ್ ಮಾಡ್ತಾರೋ ಗೊತ್ತಿಲ್ಲ. ಆತರ ಆದ್ರೆ ಈ ಲೂಪ್ ಹೋಲ್ಗಳು ಸಹ ನಿಂತೋಗೋ ಸಾಧ್ಯತೆ ಇರುತ್ತೆ. ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.